ಫೆಬ್ರವರಿ 14 ಹಾವೇರಿಯಲ್ಲಿ ಸರ್ಕಾರ 1000 ದಿನಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿತು. ಇದೇ ಸಂದರ್ಭದಲ್ಲಿ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಎದೆ ತಟ್ಟಿಕೊಂಡು ಹಾವೇರಿಯಲ್ಲಿ ಬೊಬ್ಬೆರೆದದ್ದನ್ನು ನಾವು ನೋಡಿದ್ವಿ. ಆದರೆ ಅಂದಿನ ದಿನ ಇಲ್ಲಿರುವಂತಹ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕಳ್ಳಾಟವನ್ನು ಮಾಡಿದ್ದಾರೆ. ಹಾಗಾದರೆ ಕಳ್ಳಾಟವನ್ನು ಏನು ಅನ್ನುವಂಥದ್ದನ್ನು ಸ್ವತಃ ಈ ಊರಿನ ಗ್ರಾಮಸ್ಥರೀಗ ಬಯಲು ಮಾಡಿರುವಂಥದ್ದು. ಸದ್ಯ ನಾನು ಬ್ಯಾಡಗಿ ತಾಲೂಕಿನ ಒಂದು ಇಂಗಳಗುಂದಿ ರಸ್ತೆಯಲ್ಲಿ ಇರುವಂಥದ್ದು. ಇಲ್ಲಿ ಡಾಂಬರೀಕರಣ ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ಡಾಂಬರೀಕರಣ ಆಗಿದೆಯಾ ಅಥವಾ ಅಲ್ಲಿ ಈ ರಸ್ತೆ ಮೇಲೆ ಅಂದ್ರೆ ಹಪ್ಪಳ ಬಿಟ್ಟಿದ್ದಾರಾ ಅಥವಾ ದೋಸೆ ಬಿಟ್ಟಿದ್ದಾರಾ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನು ಇಲ್ಲಿ ನನ್ನ ಎಡಭಾಗದಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲೆಲ್ಲ ಹುಡುಗರು ನಿಂತ್ಕೊಂಡಿದ್ದಾರೆ, ಜೊತೆಗೆಲ್ಲ ರೈತರು ನಿಂತ್ಕೊಂಡಿದ್ದಾರೆ, ಜೊತೆಗೆ ಇಲ್ಲೆಲ್ಲ ಅದನ್ನ ನೋಡ್ರಿ, ಆ ಡಾಂಬರ್ನಲ್ಲಿ ಏನು ಮಾಡ್ತಾ ಇದ್ದಾರಲ್ಲ, ಸೊ ಆ ಡಾಂಬರ್ ಎಲ್ಲ ಕೂಡ ಕೀಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಬಲವಂತವಾಗಿ ಕೀಳ್ತಾ ಇಲ್ಲ, ಸರಳವಾಗಿ ಈ ಒಂದು ಡಾಂಬರನ್ನ ಈಗ ಕಿತ್ತು ಹಾಕ್ತಾ ಇರುವಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಕಳಪೆಯಾಗಿದೆ. ಫೆಬ್ರವರಿ 14 ಅಂದು ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳಿರ್ತವೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಗೊತ್ತಿತ್ತು. ಹೀಗಾಗಿ ಅಂದಿನ ದಿನ ಯಾರು ಪ್ರಶ್ನೆಯನ್ನು ಮಾಡೋದಿಲ್ಲ. ಹೀಗಾಗಿ ನಾವು ಏನೇ ಮಾಡಿದರೆ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಬರೋದಿಲ್ಲ, ಯಾವ ಆಫೀಸರ್ಸು ಕೂಡ ಬರೋದಿಲ್ಲ. ಹೀಗಾಗಿ ನಾವು ನಮಗೆ ತಿಳಿದಷ್ಟು ಏನಂತಂದ್ರೆ ಈ ಒಂದು ಕೆಲಸವನ್ನ ಮಾಡಬಹುದು, ಅದು ಕಳಪೆ ಆದರೂ ಮಾಡಬಹುದು, ಯಾವೆಲ್ಲ ರೀತಿ ಆದರೂ ಮಾಡಬಹುದು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೇ ನೀವು ಕೂಡ ನೋಡ್ತಾ ಇದ್ದೀರಿ. ಸೊ ಇದನ್ನ ನಾನು ಕೂಡ ಇದು ನಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಇವಾಗ. ಇಲ್ಲಿ ನೋಡಿ, ಇದು ಸಂಪೂರ್ಣವಾಗಿ ಇದೆಲ್ಲ ಕಳಪೆ ಆಗಿದೆ. ನಿಜಕ್ಕೂ ಕೂಡ ಇದನ್ನು ಕಳಪೆ ಅನ್ನುವಂತಹ ಪದವನ್ನ ನಮಗೆ ಹೇಳೋದಕ್ಕೂ ಕೂಡ ನಾಚಿಕೆ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಏನಂತಂದ್ರೆ ಸರ್ಕಾರ 1000 ದಿನಗಳನ್ನ ಪೂರೈಸ್ತು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿಯೂ ಕೂಡ ಕೆಂಡಾಮಂಡಲ ಆಗಿತ್ತು. ಇದು ಸುಳ್ಳಿನ ಸಾಧನೆ, ಸುಳ್ಳಿನ 1000 ಸಾಧನೆ ಅನ್ನುವಂಥದ್ದನ್ನು ಇದನ್ನು ಮಾಡ್ತು. ಸೊ ಹೀಗಾಗಿ ಕಳಪೆ ಗ್ಯಾರಂಟಿಯನ್ನು ಕೊಟ್ಟಿದೆಯಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಕೇಳಿ ಬರ್ತಾ ಇದೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇದು ನಿಜವಾಗ್ಲೂ ಸಾಧನಾ ಸಮಾವೇಶದೊಂದು ಕಳಪೆ ಸಾಧನೆ ಆಗ್ಬಿಟ್ಟಿದೆ ಅಲ್ರಿ? ಇಲ್ಲಿ ಕಳಪೆ ಸಾಧನೆನೇ ಸರ್. ಇವರು 1000 ದಿನದ್ದೇನು ಕಳಪೆ ಸಾಧನೆ ಅಂತ ಏನಾರು ಪ್ರಶಸ್ತಿ ಇಟ್ಟರೆ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಸಲ್ಲತ್ತೆ ಸರ್. ಯಾಕಪ್ಪ ಅಂದರೆ ಇವರಿಬ್ಬರು ಕೂಡ್ಕೊಂಡು ಸ್ಪೇಸ್ ಟೆಕ್ನಾಲಜಿ ಹುಡ್ಕೊಂಡು ಬಂದಾರೆ. ಇವರು US ಇಂದ ರಷ್ಯಾದಿಂದ ಇಬ್ಬರು ಚೆನ್ನಾಗಿ ಕಲ್ತು ಬಂದಾರೆ ಇವರು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಆಕ್ಸ್ಫೋರ್ಡಲ್ಲಿ ಓದಿ ಬಂದವ್ರೇನೋ, ಅವರು ಇದು ಸ್ಪೇಸ್ ಟೆಕ್ನಾಲಜಿ ಹುಡ್ಕೊಂಡ್ಬಂದು ಸಾಧನಾ ಸಮಯ ಅಲ್ಲೇ ಅಲ್ಲೇ ಹೆಗ್ಗಳಿಕೆ ಪತ್ರ ಇದು ಪತ್ರಗಳು ಕೊಡ್ತಿದ್ವಿ. ಅದೇ ರೀತಿ ಇಲ್ಲಿ ಈ ಟೆಕ್ನಾಲಜಿ ಪತ್ರಗಳನ್ನು ಯಾವಾಗ ಏನಂತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳಬೇಕಾಗತ್ತೆ. ಯಾವಾಗ ಒಂದು ದೊಡ್ಡ ಸಮಾವೇಶ ಹಾಕ್ರಿ, ದೊಡ್ಡದೊಂದು ಪೆಂಡಾಲ್ ಹಾಕ್ರಿ, ಪೆಂಡಾಲ್ ಹಾಕಿ 1000 ದಿನದ್ದು ಇದು ಹಾಕ್ರಿ, ಅದು ಗ್ಯಾರಂಟಿ ಕೊಟ್ಟಿದ್ದೀರಿ ನೀವು. ನಮಗೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಪ್ರಿಯಾಂಕ್ ಖರ್ಗೆ. ಹೌದು, ಇದು ಮೂಲಭೂತ ಸೌಕರ್ಯ ಸರ್. ಅಡ್ಡಾಡಕ್ಕೆ ಹೊಲಕ್ಕೆ ಹೋಗಕ್ಕೆ ದಾರಿ ಇಲ್ಲ, ಅಡ್ಡಾಡಕ್ಕೆ ದಾರಿ ಇಲ್ಲ ಅಂದ್ರೆ ಇದು ಜಿಲ್ಲಾ ಪಂಚಾಯತಿ PRD ಬರುತ್ತೆ ಸರ್. ಇದು PRD ಇಲಾಖೆದವ್ರು ಮಾಡಿದವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಇಲಾಖೆ, ಮತ್ತೆ ರುಚಿ ಬಿಂದಾಲ್ CEO ರುಚಿ ಬಿಂದಾಲ್ ಅವ್ರು ಬರೀ ಗ್ರಾಮ ಪಂಚಾಯತಿ ಅಡ್ಡಾಡ್ತಾ ಇದ್ದಾರೆ. ಅವರು ರೋಡ್ ಬಂದು ನೋಡಿಲ್ಲ ಏನು ಪಾಪ ಅವರು. ಸೊ ಇದಿಷ್ಟು ಆಕ್ರೋಶ ಆಗಿದೆ. ಇಲ್ಲೊಬ್ರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಪ್ರತ್ಯಕ್ಷದರ್ಶಿ. ಸರ್, ಇವತ್ತು ಅದು 14ನೇ ತಾರೀಕಿನ ದಿವಸ ಆಯ್ತಲ್ಲ, ಸೊ ಎಷ್ಟೊತ್ತು ಮಾಡಿದ್ರು, ಹೇಗೆ ಮಾಡಿದ್ರು ಕಾಮಗಾರಿನ? ಸಂಜೆ ಮುಂದೆ ಮಧ್ಯಾಹ್ನ 2 ಗಂಟೆಗೆ ಬಂದರು. 3 ತಾಸನೇ ಇದು ಮಾಡಿದ್ದಾರೆ. ಇದೆ ನಮ್ಮನಿ ನೋಡಿ, ಇಲ್ಲೆಲ್ಲ ನೋಡಿ, 1 ಕಿಲೋಮೀಟರ್ ಅಷ್ಟೇ ಮಾಡಿದ್ರು. 2 ತಾಸು ಮಾಡಿದ್ದಾರೆ. ಈ ತರ ಮಾಡಿದ್ದಾರೆ. ಫಂಕ್ಷನ್ ಬೇಡ ಅಂತ ಹೇಳಿದ್ರು, ಎಲ್ಲಾ ಫಂಕ್ಷನ್ ಹೋದ್ರಲ್ಲ, ಅವಾಗ ಈ ತರ ಮಾಡಿ ಹೋಗಿಬಿಟ್ಟಿದ್ದಾರೆ. ಈ ಸರಿ ಫೋನ್ ಮಾಡಿದೆ, ನಮ್ಮ ಫಂಕ್ಷನ್ ಇಲ್ಲಿ ಅದ್ರ ಅಂದ್ರು. ಅವತ್ತು ಬರಕ್ ಆಗ್ಲಿಲ್ಲ, ಇವ್ರು ಬೇಡ ಅಂದ್ರು. ಈ ತರ ಮಾಡಿದಾರೆ ಅವ್ರು. ನೋಡಿ, ಇದೆಲ್ಲ ಸಂಪೂರ್ಣ ಕಳಪೆ. ಕಳಪೆ ರೀ ಇದು. ನೋಡಿ ಎಬ್ಬಿ ನೋಡಿ ಬೇಕು. ನಮ್ ದುಡ್ಡು ಅಲ್ವಾ ಇದು? ಪಬ್ಲಿಕ್ಸ್ ದುಡ್ಡು ಇದು. ಪಬ್ಲಿಕ್ಸ್ ದುಡ್ಡು ಆ ತರ ಮಾಡದ, ಹಿಂಗೆಲ್ಲ ಮಾಡಬಾರ್ದಲ್ಲ. ಏನ್ ಕ್ರಮ ಈಗ ನಿಮ್ಗೆ ಈ ತರ ಮಾಡಿದಾರಲ್ಲ, ಸೊ ಈ ಕ್ರಮ ಏನ್ ಆಗ್ಬೇಕಂತ್ರಿ? ತಪ್ಪಿತಸ್ಥರ ವಿರುದ್ಧ ಏನ್ ಆಗ್ಬೇಕಂತ್ರಿ? ಈ ತರ ಮಾಡ್ಬೇಕಲ್ಲ, ಅದೇನ ಕ್ರಮ ತಗೊಂತಾರಲ್ಲ ಅದ್ರ ಮೇಲೆ ಬಿಟ್ಟಿದ್ದು. ಇವ್ರು ಅದಾರಲ್ಲ ಸರ್, ಸಸ್ಪೆಂಡ್ ಮಾಡಕ್ ಹೇಳಿ. ಅದೇ ತರ ಹಿಂಗ್ ಮಾಡಬಾರ್ದು. ಥ್ಯಾಂಕ್ ಯು. ಸೊ ಇದಿಷ್ಟು ರೈತರ ಮಾತಾಗಿರುವಂತದ್ದು. ಜೊತೆಗೆ ಇಲ್ಲಿರುವಂತಹ ರೈತ ಮುಖಂಡರು ಅಥವಾ ಬೇರೆ ಬೇರೆ ಸಂಘಟನೆಗಳ ಮಾತು ಕೂಡ ಇದಾಗಿರುವಂತದ್ದು. ನಿಜವಾಗಿಯೂ ಕೂಡ ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಗ್ಯಾರಂಟಿ ಬೇಕಾದ್ರೆ ಕೊಡ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ತಪ್ಪು ಯಾರು ಮಾಡಿದ್ದಾರೆ ಅವ್ರು ಕೂಡಲೇ ಶಿಕ್ಷೆ ಆಗಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಕಳ್ಳಾಟವನ್ನ, ಸಾರ್ವಜನಿಕರ ದುಡ್ಡನ್ನ ದುರುಪಯೋಗ ತೆಗೆದುಕೊಂಡು ಅವರು ಏನೋ ಲಂಚವನ್ನ ಹೊಡೆಯೋದಕ್ಕೋಸ್ಕರ ಅಥವಾ ಹಣವನ್ನ ಕಬಳಿಸೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಏನದು ದುರುಪಯೋಗದ ಕೆಲಸವನ್ನು ಮಾಡಿದ್ದು ನಿಜಕ್ಕೂ ಕೂಡ ಯಾರು ಕ್ಷಮಿಸೋದಿಲ್ಲ. ಅವರಿಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಲೈಸೆನ್ಸ್ ಬಂದ್ ಆಗಬೇಕು. ಜೊತೆಗೆ ಅಧಿಕಾರಿಗಳಿಗೂ ಕೂಡ ಏನಂತಂದ್ರೆ ಕಠಿಣವಾದ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಈಗಾಗಲೇ ಒತ್ತಾಯ ಮಾಡಿರುವಂಥದ್ದು. ಹಾವೇರಿಯಿಂದ ರಮೇಶ್ BH, ಗ್ಯಾರಂಟಿ ನ್ಯೂಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.